ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲದ ಭಾಷಣದ ಅನೇಕ ಅಂಶಗಳನ್ನು ಇವತ್ತು ನಾವೆಲ್ಲ ಸದಸ್ಯರು ಅದ್ರ ಬಗ್ಗೆ ಅಥವಾ ಸರ್ಕಾರ ಮಾಡ್ತಾ ಇರುವಂಥ ಅನೇಕ ವಿಷಯದ ಬಗ್ಗೆ ಇಲ್ಲೇನು ಅವ್ರ ಮುಖಾಂತರ ಹೇಳಿಸಿದಂಥ ಅಂಶಗಳಿದ್ದಾವೆ. ಇದನ್ನು ತೆಗೆದುಕೊಂಡು ರಾಜ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳಿತೇವೆ ಮತ್ತು ಆಗಬೇಕಾದಂಥ ವಿಷಯ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಸರ್ಕಾರ ಕಾರ್ಯರೂಪದಲ್ಲಿ ತರಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಭಾಷಾವರ ಪ್ರಾಂತ ರಚನೆ ಆಗ್ಬೇಕಂತೇಳಿ, ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆಗಬೇಕು ಅಂಥೇಳಿ ಅದು ಕಾಂಗ್ರೆಸ್ ಪಕ್ಷದ ಒಂದು ನೀತಿ ಕೂಡ ಆಗಿತ್ತು. ಬಹುಶಃ 1929ರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ರೆಸಲ್ಯೂಷನ್ ಕೂಡ ಮಾಡ್ತಾರೆ. ನಾವು ಬರುವಂಥ ದಿನಗಳಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಅಥವಾ ಭಾಷಾವರ ಪ್ರಾಂತಗಳನ್ನು ರಚನೆ ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಕೈಗೊಳ್ತಾರೆ. ಅದಾದಮೇಲೆ ಒಬ್ಬರು ನಾಯಕರು ಧರಣಿ ಸತ್ಯಾಗ್ರಹ ಕೂಡ ಕೂತ್ಕೊಳ್ತಾರೆ. ಅವರು ಮರಣದ ನಂತರ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ನಾವು ಇದನ್ನು ಫಜಲ್ ಅಲಿ ಕಮಿಷನ್ ಅಂತ ಕಮಿಷನ್ ನೇಮಕ ಮಾಡಿ ಆ ವರದಿಯನ್ನು ಸಲ್ಲಿಸುವಂಥದ್ದು ಆ ಕೆಲಸವನ್ನು ಮಾಡಿದಾದ ಮೇಲೆ ಆ ಫಜಲ್ ಅಲಿ ಕಮಿಟಿಯ ರಿಪೋರ್ಟ್ ಇಂಪ್ಲಿಮೆಂಟೇಷನ್ ಬಂದಾದ ಮೇಲೆ 1956ರಲ್ಲಿ ಅಂದಿನ ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಕಲ್ಯಾಣ ಕರ್ನಾಟಕದ ಭಾಗ ಹೈದರಾಬಾದ್ ನಮಗೆ ಭಾಳ ಹತ್ತಿರ, ಹೈದರಾಬಾದು ನಮ್ಗೆ ಭಾಳ ಹತ್ತಿರ. ಆದರೆ ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ಆಪ್ಷನನ್ನು ಕೊಟ್ಟರು, ನೀವು ಹೈದರಾಬಾದ್ ಸ್ಟೇಟಲ್ಲಿ ಉಳಿಬೇಕಂತೀರಾ ಅಥವಾ ಹತ್ತಿರ ಇರೋದ್ರಿಂದ ಅನುಕೂಲ ಅದನ್ನು ಆಗ್ಬೋದಲ್ಲ, ಏನು ವುಡ್ ಲೈಕ್ ಟು ಜಾಯಿನ್ ಮೈಸೂರು ಸ್ಟೇಟ್ ಅಂದಾಗ, ನಾವು ಭಾಷಾವರ ಪ್ರಾಂತ ಅಂದರೆ ನಾವು ಕನ್ನಡ ಭಾಷೆ ಮಾತಾಡೋರು, ನಮ್ಗೆ ಅನುಕೂಲ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ನಾವು ಕರ್ನಾಟಕ ರಾಜ್ಯಕ್ಕೆ ಅಥವಾ ಅಂದಿನ ಮೈಸೂರು ರಾಜ್ಯಕ್ಕೆ ಸೇರ್ತೀವಿ ಅಂತಂದು ಆ ಭಾಗದ ಅನೇಕ ನಾಯಕರು, ಸ್ವಾಮಿ ರಾಮಾನಂದ ತೀರ್ಥ ಒಳಗೊಂಡು ಅನೇಕ ನಾಯಕರು ಇಲ್ಲ ನಾವು ಈ ಕಡೆನೇ ನಾವು ಮರ್ಜ್ ಆಗ್ತೀವಂತ ಅನ್ನುವಂಥ ಮಾತನ್ನು ಹೇಳಿದ್ದು ಬಹುಶಃ ಯಾರೂ ಮರಿಬಾರ್ದು. ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಆಗಾಗ ಕರ್ನಾಟಕದ ಆಳುವವರು ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ನಮ್ಮನ್ನು ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗಳಿಗೆ ಅಥವಾ ಅಲ್ಲಿ ನೀಡಬೇಕಾದಂಥ ಅನುಕೂಲತೆ ಬಗ್ಗೆ ನಾವು ಒದ್ರೊದ್ರೆ ಕೇಳಬೇಕಾಗತ್ತೆ. ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ, ನಾವೇನು ಭಿಕ್ಷಾ ಬೇಡ್ತಾ ಇಲ್ಲ, ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ, ಯಾರೂ ಮರಿಬಾರ್ದು. ನಾವು ಯಾರಿಗೂ ಭಿಕ್ಷಾ ಬೇಡ್ತಾ ಇಲ್ಲ, ವಿ ಆರ್ ಆಸ್ಕಿಂಗ್ ಅವರ್ ರೈಟ್. ಈ ವಿಚಾರದ ಬಗ್ಗೆ ಹಿಂದುಳಿದ ಭಾಗ ಅಂತದಂದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ಪ್ರಾರಂಭದಲ್ಲಿ ಧರಮ್ ಸಿಂಗ್ ರಿಪೋರ್ಟ್ ವರದಿಯನ್ನು ಕೂಡ ಕೊಟ್ಟರು. ಆ ಧರಮ್ ಸಿಂಗ್ ವರದಿಯ ಆಧಾರದ ಮೇಲೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿದ್ರು 82ರಲ್ಲಿ. ಆದರೆ ಬಹಳ ಡಿಟೇಲ್ಡ್ ರಿಪೋರ್ಟ್ ಇರಬೇಕಂತಂದೇಳಿ ಆಗ್ಬೇಕಂತೇಳಿ SM ಕೃಷ್ಣ ಅವರು 2002ರಲ್ಲಿ ನಂಜುಂಡಪ್ಪನವರಿಗೆ, ಅವರು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಕೂಡ ಆಗಿದ್ದರು, ಸ್ಟೇಟ್ ಡೆಪ್ಟಿ ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಇದ್ದರು, ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾದಮೇಲೆ ಅವರು ವರದಿಯನ್ನು ಕೊಟ್ಟರು. ಆದರೆ ದುರ್ದೈವದ ಸಂಗತಿ, ತದನಂತರ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಅವರು ಮುಖ್ಯಮಂತ್ರಿಗಳಾದಾಗ ಆ ನಂಜುಂಡಪ್ಪ ವರದಿ ಆ ರಿಪೋರ್ಟನ್ನು ಜಾರಿಗೆ ತಂದು ಇಂಪ್ಲಿಮೆಂಟೇಷನ್ ಕಮಿಟಿಯನ್ನು ರಚನೆ ಮಾಡಿ, ನನ್ನ ಒಂದು ಸುದೈವ ಅಂತಂದರೆ ನನಗೆ ಆ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷ ಕೂಡ ಅವರು ಮಾಡಿದ್ರು. ಪ್ರಾರಂಭದಲ್ಲಿ ಭಾಳ ಕಡಿಮೆ ಮೊತ್ತ ಕೊಟ್ಟರು. ಅದಾದಮೇಲೆ 2800 ಕೋಟಿ ರೂಪಾಯಿ ಅಂದ್ರೆ SDP ಅಂತ ಹೇಳಿ ಆ ಹಣ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ರು. ಆದರೆ ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಆಸ್ ಗುಡ್ ಆಸ್ ಆ ರೆಗ್ಯುಲರ್ ಬಜೆಟಲ್ಲಿ ಮರ್ಜ್ ಆದಂಗೆ ಮಾಡಿ
ಆ ಇಂಪ್ಲಿಮೆಂಟೇಷನ್ಗೆ ಆ ಪ್ರಮಾಣದ ಮಹತ್ವ ಬರಲಿಲ್ಲ. ಆದರೂ ಕೂಡ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ, ತದನಂತರ ಅಥವಾ 90ರಲ್ಲೇ ನಾವು ಕೂಡ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಸಮಿತಿ ಅಧ್ಯಕ್ಷ ನಾನು ಆಗಿದ್ದೆ. ಅನೇಕ ಹೋರಾಟದ ನಂತರ ನಾವೇನು ಬೇಡಿಕೆ ಇಟ್ಟಿವಿ, ನಮ್ಮ ಭಾಗದ ಉದ್ಯೋಗ ಅವಕಾಶಗಳನ್ನು ನಮಗೆ ಕೊಡಿ, ನಮ್ಮ ಭಾಗದಲ್ಲಿ ಕೊಡಬೇಕಾದಂಥ ಸೀಟ್ಗಳನ್ನು ಅಥವಾ ಮೆಡಿಕಲ್ ಎಜುಕೇಷನ್ ಇಲ್ಲಿ ಪ್ರೊಫೆಷನಲ್ ಕಾಲೇಜಸ್ ಅಡ್ಮಿಷನ್ಸ್ ನಮ್ಮ ಭಾಗಕ್ಕೆ ಕೊಡ್ರಿ, ಮತ್ತು ವಿಶೇಷವಾದಂಥ ಹಣಕಾಸಿನ ನೆರವು ಆ ಭಾಗಕ್ಕೆ ಕೊಟ್ಟಾಗ ಮಾತ್ರ ವಿ ವಿಲ್ ಕಮ್ ಇನ್ ಪಾರ್ ವಿತ್ ದ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ. ಇದು ಅದರ ಮುಖ್ಯಾಂಶವಾಗಿತ್ತು. ಈ ಕಾರಣದಿಂದ ಸಬ್ಸಿಕ್ವೆಂಟ್ಲಿ ಸಾಕಷ್ಟು ಹೋರಾಟದ ನಂತರ ಆರ್ಟಿಕಲ್ 371J ಹೇಳಬೇಕಾಗತ್ತೆ. ಆರ್ಟಿಕಲ್ 371A, B, C, D ಇದು ಸ್ವಾತಂತ್ರ್ಯ ನಂತರ 52ರಿಂದ ಬಂತು. ಇವತ್ತು ತೆಲಂಗಾಣ ಅಥವಾ ಇವತ್ತು ಆಂಧ್ರ ಪ್ರದೇಶ, ಅಂದಿನ ಆಂಧ್ರ ಪ್ರದೇಶಕ್ಕೆ 52ರಲ್ಲೇ ಆರ್ಟಿಕಲ್ 371A, B ಬಂತು ಅಲ್ಲಿ. ತದನಂತರ ಗುಜರಾತ್ ಇತ್ಯಾದಿ ಇದನ್ನಾದಾಗ C, D ಎಲ್ಲ ಬಂದವು. ಆದರೆ ನಮ್ಮ ಭಾಗಕ್ಕೆ ಆರ್ಟಿಕಲ್ 371J ಬಂದಿದ್ದು 1/1/2013ರಲ್ಲಿ. ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವರ ವಿಷಯವನ್ನು ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಂದು ಒತ್ತಾಯ ಕೂಡ ಮಾಡಿದ್ದಾರೆ. ಅದರ ಪ್ರಯತ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಎರಡೂ ಮನೆಯಲ್ಲಿ, ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಎರಡೂ ಮನೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದೇವೆ. ಇದನ್ನ ತಕ್ಷಣ ಜಾರಿಗೆ ತರಬೇಕು ಅಂತಂದು ಹೇಳಿ ಆ ಬೇಡಿಕೆಯನ್ನು ಪ್ರಸ್ತಾವನೆಯನ್ನು ಇಟ್ಟು ಆ ಕೇಂದ್ರಕ್ಕೆ ಕಳಿಸಿದ್ದಾದ್ಮೇಲೆ ಕೇಂದ್ರ ಹ್ಯಾಸ್ ಟೇಕನ್ ಕಾಗ್ನಿಗನ್ಸ್. ಅದಾದಮೇಲೆ 1/1/2013 371J ಬಂತು. ದುರ್ದೈವದ ಸಂಗತಿ ಏನಂತಂದರೆ ಇವತ್ತಿನವರೆಗೆ ಸಚಿವರು ಇಲ್ಲೇ ಇದ್ದಾರೆ, ಬೋಸರಾಜ್ ಅವರು. ಅವ್ರಿಗೂ ಕೂಡ ಅವರು ಬಹಳ ದಿವಸದಿಂದ ಸುದೀರ್ಘವಾಗಿ ನನಗನ್ಸುತ್ತೆ 45-50 ವರ್ಷ ಇದೇ ಭಾಗದಲ್ಲಿ ರಾಜಕೀಯನ ಮಾಡಿದ್ದಾರೆ. ಆದರೆ ಆರ್ಟಿಕಲ್ 371J ಸರಿಯಾದ ರೀತಿಯಿಂದ ಇವತ್ತಿನವರೆಗೂ ಜಾರಿಗೆ ತಂದಿಲ್ಲ. ಇಲ್ಲಿ ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ. 37,662 ರೂಪಾಯಿ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಇತ್ಯಾದಿ ಇದೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಅದನ್ನು ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ರೂಲ್ಸ್ ಏನು ಫ್ರೇಮ್ ಮಾಡಿದ್ದಾರೆ, ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಈಗ 12 ವರ್ಷ ಆಯಿತು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಸಾಕಷ್ಟು ತಪ್ಪುಗಳಿದ್ದಾವೆ. ಆ ತಪ್ಪುಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಇಲ್ಲಿವರೆಗೆ ಆಗಿಲ್ಲ. ಆ ಸರಿಪಡಿಸ್ಬೇಕಂತ ಅನ್ನುವಂಥ ಒಂದು ಪ್ರಯತ್ನ ಇಲ್ಲಿವರೆಗೆ ಆಗಿಲ್ಲ. ಅನೇಕ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಉದಾಹರಣೆಗಾಗಿ ರಾಜ್ಯದ ನಂಜುಂಡಪ್ಪ ವರದಿ ಒಂದು ಮುಖ್ಯವಾದಂಥ ವಿಷಯ ಏನು ಹೇಳುತ್ತೆ ಅಂತಂದರೆ, ಇಡೀ ಸರ್ಕಾರಿ ನೌಕರದಾರರಲ್ಲಿ ಬರೀ 4% ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದವರು ಇದ್ದಾರೆ. ಎಷ್ಟು? ಓನ್ಲಿ 4% ಆರ್ ಫ್ರಮ್ ಕಲ್ಯಾಣ ಕರ್ನಾಟಕ ರೀಜನ್. ಆದರೆ ಇದನ್ನು ಹೆಚ್ಚಿಸ್ಬೇಕಂತ ಹೇಳಿ ಒಂದು ಬಹಳ ಇನ್ನೊಂದು ಮುಖ್ಯವಾದ ಇದು ಅಂತಂದರೆ 8% ಆಫ್ ದ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಫೀಸಸ್, 8% ಸ್ಟೇಟ್ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದರ ದುರ್ದೈವ ಅಂತಂದರೆ ಇದನ್ನ 20-25% ಆಫೀಸಸ್ಗಳಲ್ಲಿ ಕೂಡ ಈ 8% ರಿಸರ್ವೇಷನ್ ಇದು ನೀತಿ ನಿಯಮನ್ನ ತೆಗೆದುಕೊಂಡು ಆ ರಿಸರ್ವೇಷನ್ ಕೊಡ್ತಾ ಇಲ್ಲ. ಯಾಕಿದು? ಯಾಕೆ ಸರಿಗೆ ಮಾಡ್ತಾ ಇಲ್ಲ? ಏನು ತೊಂದರೆ ಏನು ಸರಿಗೆ ಮಾಡಲಿಕ್ಕೆ? ನಮ್ಮ ಆ ಭಾಗದ ಜನರು ಸರ್ಕಾರಿ ನೌಕರದಲ್ಲಿ ಬರಬಾರ್ದಾ? ಒಂದು ಆಶ್ಚರ್ಯದ ಸಂಗತಿ ಅಂದರೆ ಮಾನ್ಯ ಅಧ್ಯಕ್ಷರೇ, ಲೆಜಿಸ್ಲೇಚರಲ್ಲಿ ಕೂಡ, ಸ್ಟೇಟ್ ಲೆಜಿಸ್ಲೇಚರಲ್ಲಿ ನಮಗೇನು ರಿಸರ್ವೇಷನ್ ಕೊಡಬೇಕಾಗಿದ್ದು ತಳಿ ಹಾಕಿದ್ದಾರೆ. ತಳಿ ಹಾಕಿ ಕೋರ್ಟ್ ಹೋಗಿದ್ದಂಥದ್ದು ಇಲ್ಲಿವರೆಗೆ ಇತ್ಯರ್ಥ ಮಾಡಿಲ್ಲ. ಈವನ್ ಟಿಲ್ ಟುಡೇ ದ ಪ್ರಾಬ್ಲಮ್ ಈಸ್ ದೇರ್. 8% ರಿಸರ್ವೇಷನ್ ಇಲ್ಲಿ ನಮ್ಮ ಭಾಗದವ್ರಿಗೇನು ಕೊಡಬೇಕು, ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಯಾವಾಗ ಸರಿ ಮಾಡೋರು? ನಾನು ಪದೇ ಪದೇ ಹೇಳ್ತೇನೆ, ಯಾವ ಭಿಕ್ಷೆಯನ್ನು ಕೇಳ್ತಾ ಇಲ್ಲ. ನೀವು ಸರಿ ಯಾವಾಗ ಮಾಡೋರು? ಯಾಕೆ ಸರಿ ಮಾಡ್ತಾ ಇಲ್ಲ? ನಾನು ನಮ್ಮ ಭಾಗದ ಸಚಿವರನ್ನ ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ. ನಿಮಗೂ ಆಸಕ್ತಿ ಇದೇನೇ ಇಲ್ಲೋ ನಮ್ಮ ಭಾಗದ ಜನರಿಗೆ ಉದ್ಯೋಗಾವಕಾಶ ಎಲ್ಲ ಕಡೆ ಸಿಗ್ಬೇಕಂತ? ಮತ್ತೆ ಯಾಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇಲ್ಲ? ಅಧ್ಯಕ್ಷರೇ, ಉದ್ಯೋಗ ಅವಕಾಶದ ಬಗ್ಗೆ ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಬೇರೆ ಬೇರೆ ಸರ್ಕ್ಯುಲರ್ ಬಂದು 2015ರಲ್ಲಿ ಬಂತು, 2016ರಲ್ಲಿ ಒಂದು ಸರ್ಕ್ಯುಲರ್ ಬಂತು, ಎಕ್ಸಾಕ್ಟ್ ನನಗೆ ನೆನಪಿಲ್ಲ. 2019ರಲ್ಲಿ ಬಂತು, 2020ರಲ್ಲಿ ಬಂತು.
2022ರಲ್ಲಿ ಸರ್ ಬಂತು. 1/1/2023ಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮ ಸರ್ಕಾರದಲ್ಲಿ ಶ್ರೀರಾಮುಲು ಆ 371J ಕ್ಯಾಬಿನೆಟ್ ಸಬ್ ಕಮಿಟಿ ಇದ್ದಂಥ ಕಮಿಟಿಯಲ್ಲಿ ನಾವು ಇದನ್ನು ಪ್ರಸ್ತಾವನೆ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿಸಿದ್ದೇವೆ. ಆ ರೂಲ್ ಕೂಡ ಆ ಸರ್ಕ್ಯುಲರ್ ಕೂಡ ತಂದಿದ್ದಾರೆ. ನನ್ನ ಪ್ರಶ್ನೆ ಏನಂತಂದರೆ, ಇಷ್ಟೆಲ್ಲ ಯಾಕೆ ಗೊಂದಲ ಯಾಕೆ ನೇಮಕಾತಿ ಮಾಡೋದ್ರಲ್ಲಿ ಒಂದು ಪದ್ಧತಿ ಮಾಡಬೇಕಲ್ಲ, ಯಾಕೆ ತಪ್ಪ್ಯಾಕ ಸರಿಪಡಿಸ್ಲಿಕ್ಕೆ ಏನಾಗಿದೆ ನಿಮಗೆ? 12 ವರ್ಷ ಕಾಲ ಆದರೂ ಕೂಡ ಸರಿಪಡಿಸ್ಲಿಕ್ಕೆ ಆಗಲಿಲ್ಲ. ಇದರ ಒಂದು ಮೂಲಭೂತ ಬೇಸಿಕ್ ಕ್ವಶನ್ ಇಲ್ಲಿ ಏನಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಅಧ್ಯಕ್ಷ, SC/ST ರಿಸರ್ವೇಶನ್ ಕೊಡ್ತೀವಿ. 10 ನಿಮಿಷ ಆಯ್ತು. ನಿಮ್ಗೆ ಇನ್ನೆಷ್ಟು ಸಮಯ ಬೇಕು? ಮೊದಲೇ 24 ಜನ ಇದ್ದಾರೆ. ಅದನ್ನು ಸ್ವಲ್ಪ ಸಮಯವನ್ನ ಇನ್ನೇ ಒಂದು 5 ನಿಮಿಷದಲ್ಲಿ ಮುಗಿಸಿ. ಸಮಯ ಕೊಡಿ ಸರ್. 5 ನಿಮಿಷದಲ್ಲಿ ಮುಗಿಸಿ. ಅಲ್ಲ ಸರ್, ಹಂಗಲ್ಲ ಸರ್. ಯಾಕೆಂದ್ರೆ 24 ಜನ ನಾಳೆ ಬಜೆಟ್ ಸ್ವಲ್ಪ ನಾನು ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಜೆಟ್ ಮೇಲೆ ಹೋಗುತ್ತೆ. ಹಾಗಾಗಿ ನಿಮ್ಗೆ ಇನ್ನು ಉಳಿದವರಿಗೆ ಅವಕಾಶದಿಂದ ಯಾರಿಗೂ ಸಿಕ್ಕೋದಿಲ್ಲ. ನೀವು ರೂಲಿಂಗ್ ಪಾರ್ಟಿಯಲ್ಲಿ ಕೂಡ ಆಸಕ್ತಿ ಕಡಿಮೆ. ನಾವು ವಿರೋಧ ಪಕ್ಷದಲ್ಲಿ ಹೇಳಿಯರೆ ಸರಿಪಡಿಸೋಣ ಅಂತಂದ್ರೆ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಹೇಗೆ ಸರಿ ಮಾಡ್ಬೋದು ಅಂತಂದ್ರೆ ನಮ್ಮ ಪ್ರಶ್ನೆ. ಸರಿ, ಮಾತಾಡಿ. ದಯವಿಟ್ಟು ಒಂದು ಅರ್ಧ ಗಂಟೆ ಕಾಲಾವಕಾಶ. ಅರ್ಧ ಗಂಟೆ ಆಗಲ್ಲ, 10 ನಿಮಿಷ. ಇನ್ನು 10 ನಿಮಿಷ ಕೊಡ್ಬೇಕು. 10 ಇಲ್ಲ, ಇನ್ನು 10 ನಿಮಿಷದಲ್ಲಿ ಮುಗಿಸ್ಬೇಕು. ದಯವಿಟ್ಟು ವಿನಂತಿ ಮಾಡ್ತೀನಿ ತಮ್ಮಲ್ಲಿ. ಸರ್, ಇಲ್ಲಿ ಏನಾಗಿದೆ, ಎಲ್ಲಾ ನೇಮಕಾತಿಗಳಲ್ಲಿ ಒಂದಿಲ್ಲ ಒಂದು ಕಾರಣದಿಂದ ದೇ ಆರ್ ಆಲ್ ಇನ್ ದ ಹೈಕೋರ್ಟ್. ಯಾಕೆ ಸರಿಪಡಿಸ್ಲಿಲ್ಲ? ಸರಿಪಡಿಸ್ಲಿಕ್ಕೆ ತೊಂದರೆ ಏನಾಯ್ತು ಸರ್? ಈಗ ನಾನು ಒಂದೇ ಹೇಳ್ತೀನಿ. ನೀಟ್ ಇದೆ, ಕೇಂದ್ರದ ನೀಟ್ ಎಕ್ಸಾಮ್ ಮಾಡ್ತಾರೆ. ಆ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಆರ್ ಟೇಕನ್ ಬೈ ಆಲ್ ದ ಸ್ಟೇಟ್ಸ್. ಎಲ್ಲರೂ ತೆಗೆದುಕೊಳ್ತಾರೆ. ನಮ್ಮ ರಾಜ್ಯದಲ್ಲೇ ಪ್ರೊಫೆಷನಲ್ ಕಾಲೇಜ್ ನಡೆಸೋರು ಅಥವಾ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಒಂದು ಕಡೆ ಗೌರ್ಮೆಂಟ್ ಸೀಟ್ಸು ಅದೇ ಮೆರಿಟ್ ತಗೊಳ್ತೀವಿ, ಪ್ರೈವೇಟ್ ಸೀಟ್ಸು ಅದೇ ಮೆರಿಟ್ ತಗೊಳ್ತೀವಿ, ಅದರಲ್ಲಿ NRI ಸೀಟ್ ಇರಲಿ ಅದೇ ತಗೊಳ್ತೀವಿ, ಮ್ಯಾನೇಜ್ಮೆಂಟ್ ಸೀಟ್ ಇರಲಿ ಅದು ಒಂದೇ ಮೆರಿಟ್ ಮೇಲೆ ನಾವು ಮಾಡ್ತೀವಿ. ಇಲ್ಲಿ ನೀವು ಮೂಲ ವೃಂದದ ಅಂದರೆ ಕಲ್ಯಾಣ ಕರ್ನಾಟಕದವರು ನೀವೊಂದು ಪರೀಕ್ಷೆ, ನಾನ್ ಕಲ್ಯಾಣ ಕರ್ನಾಟಕದವರು ನಿಮಗೊಂದು ಬೇರೆ ಎಕ್ಸಾಮ್. ಯಾರು ಹೇಳಿರಿ ಇದು? ಯಾರು ಹೇಳಿದಾರ? ಒಂದೇ ಎಕ್ಸಾಮ್ ಸಾಕು. ಇವೆರಡೆಲ್ಲ 10 ಎಕ್ಸಾಮ್ ಬೇಕಿಲ್ಲ. ಆ ವಿದ್ಯಾರ್ಥಿ ಪಾಪ ಅದಕ್ಕೂ ಶುಲ್ಕ ಕಟ್ಟಬೇಕು, ಇದಕ್ಕೂ ಶುಲ್ಕ ಕಟ್ಟಬೇಕು, ಆ ಪರೀಕ್ಷೆನೂ ಕಟ್ಟಬೇಕು, ಈ ಪರೀಕ್ಷೆಯನ್ನು ಕಟ್ಟಬೇಕು. ಈ ನೀಟ್ ಒಂದೇ ಪರೀಕ್ಷೆ ಮಾಡಿ ಎಲ್ಲರೂ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಅದು ಮಾಡಕ್ಕೆ ಬರಲಿಲ್ಲ? ಸರ್, ಇದರ ಮೂಲ ತತ್ವ ಒಂದು ಬಹಳ ಮುಖ್ಯವಾದಂಥ ವಿಷಯ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. SC/ST ರಿಸರ್ವೇಷನ್ ಇದೆ. SC/ST ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್. ಇವತ್ತು ಒಂದು 100 ಜನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ 18% ಅಥವಾ 15 ಅಂದ್ರೆ 15 ಪ್ಲಸ್ 3% SC/ST ರಿಸರ್ವೇಷನ್ ನಾವು ಕೊಡ್ತೀವಿ. ಆದರೆ ಆ ಉಳಿದ 82% ಅಲ್ಲಿ ಎಲ್ಲರೂ ಪರೀಕ್ಷೆ ಕೊಡ್ಬೋದಲ್ಲ? SC ಅವ್ರನ್ನೂ ಪರೀಕ್ಷೆ ಕೊಡ್ಬೋದಲ್ಲ? ಮಾದೇವಪ್ಪನವ್ರೆ, ಎಲ್ಲರೂ ಪರೀಕ್ಷೆ ಕೊಡ್ಬೋದು. ಇಲ್ಲಿ ಯಾಕೆ ಹಂಗೆ ಮಾಡ್ತಾ ಇಲ್ಲ? ಇಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನೇ ಬೇರೆ ಇದನ್ನೇ ಬೇರೆ. ನಾನು ಮಾಡೋರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ HK ಪಾಟೀಲ್ ಅವ್ರಿಗೂ ಕೂಡ ಭಾಳ ಸ್ವಲ್ಪ ನೋವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಬೇರೆ ಇದು ಬೇರೆ ಕಂಪಾರ್ಟ್ಮೆಂಟ್ ಮಾಡಿ ಏನು ಮಾಡಿದ್ರು ಅಂತಂದ್ರೆ, ಯು ಆರ್ ನಾಟ್ ಎಲಿಜಿಬಲ್ ಟು ಅಪಿಯರ್ ಫಾರ್ ನಾನ್ ಕಲ್ಯಾಣ ಕರ್ನಾಟಕ. ಯಾರು ಹೇಳಿದ್ದಾರೆ? SC ಜನರಲ್ ಕೋರ್ಟಲ್ಲಿ ಎಕ್ಸಾಮಿನೇಷನ್ ಕೊಡಲ್ಲ? ಎಲ್ಲರೂ SC ಸೆಲೆಕ್ಟ್ ಆಗ್ಬೋದಲ್ಲ? ಕಲ್ಯಾಣ ಕರ್ನಾಟಕದವರು ಅದರಲ್ಲಿ ಯಾಕೆ ಅಪಿಯರ್ ಆಗಲಿ ಬಿಡಲಿಲ್ಲ ಇನ್ನೂ ತನಕ? ಸರ್, ಇಲ್ಲಿವರೆಗೆ KPSC ಅವ್ರು ಎಕ್ಸಾಮ್ ಮಾಡ್ತಾರೆ, ಅವ್ರೊಂದು ಪದ್ಧತಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವ್ರು ಮಾಡ್ತಾರೆ, ಅವ್ರೊಂದು ಪದ್ಧತಿ. ಬೇರೆ ಬೇರೆ ಅಥಾರಿಟೀಸ್ ಬೇರೆ ಬೇರೆ ರೀತಿಯಲ್ಲಿ ಎಕ್ಸಾಮಿನೇಷನ್ ಮಾಡ್ತೀರಿ. ಇವೆಲ್ಲ ಬರೋವು DPIR ಅಡಿಯಲ್ಲಿ. ಬಟ್ ವೈ ಡಿಫ್ರೆಂಟ್ ಎಕ್ಸಾಮ್ಸ್? ವೈ ಡಿಫ್ರೆಂಟ್ ಪದ್ಧತಿ ಯಾಕೆ? ಇದನ್ನ ಸರಿಪಡಿಸ್ಲಿಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಸಚಿವರನ್ನ, ನೀವು ಯಾಕೆ ಸರಿಪಡಿಸೋದಿಲ್ಲ? ಇದನ್ನು ನಾವು 1/2/2023 ಒಂದು ಆದೇಶದಿಂದ ಆ ಒಂದು ರೂಲಲ್ಲಿ ನಾವು ಸರಿಪಡಿಸಿದ್ದೇವೆ. ದ ಮ್ಯಾಟರ್ ಈಸ್ ಇನ್ ದ ಹೈಕೋರ್ಟ್. 15 ಬೇರೆ ಬೇರೆ ಕೇಸಸ್ ಪೆಂಡಿಂಗ್ ಇದಾವೆ. 3 ವರ್ಷದಿಂದ ಕೇಸ್ ನಡೀತಾ ಇದ್ದಾವೆ. ಇವತ್ತು ಹೆಚ್ಚು ಕಡಿಮೆ 15,000 ಜನರಿಗೆ ಇದು ಸಂಬಂಧಪಡುತ್ತೆ. ಯಾಕೆ ಕ್ಲಿಯರ್ ಮಾಡಿಲ್ಲ? ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಸರ್ಕಾರ ಸುಮ್ಮನೆ ಕೂತಿದೆ. ನಾನು ಇವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಆ ಸಮಿತಿ ಅಧ್ಯಕ್ಷರು, ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಶರಣ್ ಪ್ರಕಾಶ್ ಅವರು ಕೂಡ ಸಾಕಷ್ಟು ಆಸಕ್ತಿ ವಹಿಸ್ತಾರ, ಖಂಡ್ರೆ ಅವರು ಕೂಡ ವಹಿಸ್ತಾರ. ಆದ್ರೆ ಏನಾಗಿದೆ? ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಕಳ್ಕಳಿ ವಹಿಸಿ ಸರಿಪಡಿಸ್ತಾ ಇಲ್ಲ? ಒಂದೇ ರೂಲ್ ಮಾಡಿ. ನೀವು ಬೇಕಿದ್ರೆ ಸಲಹೆ ಸೂಚನೆಗಳನ್ನು ಬೇಕಾದ್ರೆ ನಾನು ಬರ್ತೀನಿ, ಎಕ್ಸ್ಪರ್ಟ್ಸು ಬರ್ತಾರೆ, ಬೇರೆಯೊಬ್ರು ತಜ್ಞರ ಅವ್ರ ಜೊತೆಗೆ ಸಲಹೆ ಸೂಚನೆ ಮಾಡಿ. ಇದನ್ನ 2024ರಲ್ಲಿ ಹೌದು ಇದು ಸರಿ ಇದೆ ಅಂತ ರೂಲ್ ಮಾಡಿದ್ದಾರೆ, ಪ್ರೊಸೀಡಿಂಗ್ಸೇ ಬಂದಿಲ್ಲ. ಮತ್ತು ಅದೇ ರೀತಿ ಪ್ರಮೋಷನ್ಸ್ ಅಲ್ಲಿ ಹಂಗೆ ಇರಬೇಕಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ದೊಡ್ಡ ಇದು ಯಾವಾಗ ನಮ್ಗೆ ಬೆಳಕಿಗೆ ಬಂತು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಪ್ರಮೋಷನ್ಸ್ ಬಂತು. ಆ ಪ್ರಮೋಷನ್ಸ್ ಬಂದಾಗ ಎಲ್ಲ ಆ ಭಾಗದವರು ಇಲ್ಲ ಸರ್ ನಮ್ಮ ಪ್ರಮೋಷನ್ಸ್ ಬೇಡ, ಯಾಕಂದ್ರೆ ಇದರಲ್ಲಿ ನಮಗೆ ರಿಸರ್ವೇಷನ್ ಕೊಡ್ತಾ ಇಲ್ಲ, ಅಥವಾ ಕಂಪಾರ್ಟ್ಮೆಂಟ್ ಮಾಡಿ ಏನಾಗಿದೆ ಅಂತಂದ್ರೆ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಮಾಸ್ಟರ್ಗಳಿಗೆ 1997 ಯಾರು ಪಟ್ಟಿಯಲ್ಲಿದ್ದಾರೆ ಅವ್ರಿಗೆ ಪ್ರಮೋಷನ್ ಬಂದಿಲ್ಲ. ನಾನ್ ಕಲ್ಯಾಣ ಕರ್ನಾಟಕ ಭಾಗದವರು 2003 ಬಂದವ್ರಿಗೆ ಪ್ರಮೋಷನ್ ಬಂತು. ಅದೇ ರೀತಿಯಾಗಿ ಕಾನ್ಸ್ಟೇಬಲ್ಸ್ 97 ಪಟ್ಟಿಯಲ್ಲಿದ್ದವ್ರಿಗೆ ಅವರು ಹವಾಲ್ದಾರ್ ಆಗಲಿಲ್ಲ. 2002 ಇದ್ದವ್ರು ಹವಾಲ್ದಾರ್ ಆದ್ರು. ಯಾಕಂದ್ರೆ ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡ್ಬೇಕಾಗಿತ್ತು? ಎಲ್ಲದಕ್ಕೂ ಎಲ್ಲರೂ ಅರ್ಹರ್ ಅಂತ ಎಕ್ಸಾಮಿನೇಷನ್ ಕೊಟ್ಟಿದ್ದಿದ್ರೆ ಅವ್ರಿಗೂ ಎಲಿಜಿಬಿಲಿಟಿ ಬರ್ತಿತ್ತು, ಇವ್ರಿಗೂ ಎಲಿಜಿಬಿಲಿಟಿ ಬರ್ತಿತ್ತು, ಯಾವ ಅನ್ಯಾಯ ಆಗ್ತಿರ್ಲಿಲ್ಲ. ಇದು 2017 ಒಂದು ಅಪಾಯಿಂಟ್ಮೆಂಟ್, ಡಿಗ್ರಿ ಕಾಲೇಜ್ ಅಪಾಯಿಂಟ್ಮೆಂಟ್ ಅಲ್ಲಿ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ದಿಸ್ ರಿಸರ್ವೇಶನ್ ಈಸ್ ನಥಿಂಗ್ ಬಟ್ SC/ST ರಿಸರ್ವೇಶನ್ ಇದ್ದಂಗೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿಕೊಟ್ಟಿದ್ದಾರೆ, ಹೊರತಾಗಿ ನಿಮ್ಮ ಮನೆಯಲ್ಲಿ ಆಗಿದ್ದಂಥ ಬದಲಾವಣೆ ಅಲ್ಲ ಇದು. ಆದರೂ ಕೂಡ ಯಾಕೆ ಸರಿ ಮಾಡಿಲ್ಲ? ಇವತ್ತು ನಾನು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ತಕ್ಷಣ ನೀವು ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಬಹಳ ಒತ್ತು ಕೊಟ್ಟ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಹೋದ ವರ್ಷ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾನ್ಯ ಬೋಸರಾಜು ಅವರು ಇದ್ರಂತ ಅನ್ಸುತ್ತೆ. ಅನೇಕ ನಿರ್ಣಯಗಳನ್ನು ತೆಗೆದುಕೊಟ್ರು, ಬಹಳ ದೊಡ್ಡ ಪ್ರಮಾಣದ ಪತ್ರಿಕಾ ಹೇಳಿಕೆ ಕೊಟ್ಟರು. 11,000 ಕೋಟಿ ರೂಪಾಯಿ ನಾವು ಈ ಭಾಗದ ಅಭಿವೃದ್ಧಿ ಕೆಲಸಕ್ಕಾಗಿ ನಾವು ಮೀಸಲಿಡ್ತೀವಿ, ನಾವು ಖರ್ಚು ಮಾಡ್ತೀವಿ ಅಂತಂದು ದೊಡ್ಡದಾದಂಥ ಘೋಷಣೆಯನ್ನ ಮಾಡಿದ್ರು. ಅದ್ರ ಕಾರ್ಯರೂಪದಲ್ಲಿ ಏನು ಬಂತು? ನಾನು ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛಪಡ್ತೇನೆ ಬೋಸರಾಜು ಅವರಿಗೆ ಸಂಬಂಧಪಟ್ಟಂತೆ. ಸರ್, ಹಟ್ಟಿ ಗೋಲ್ಡ್ ಮೈನ್ಸ್ ಬಹಳ ಪ್ರಮುಖವಾದಂಥ ನಮ್ಮ ಭಾಗದ ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಒಂದು ಬಹಳ ದೊಡ್ಡದಾದಂಥ ಒಂದು ಗೋಲ್ಡ್ ಪ್ರೊಡಕ್ಷನ್ ಯೂನಿಟ್. ಅದು ಮೈನಿಂಗಲ್ಲಿ ಸಾಕಷ್ಟು ಓರನ್ನು ಸಿಕ್ಕಿದೆ. ಆ ಸಿಕ್ಕಿದ ಕಾಲಕ್ಕಾಗಿ ಇವತ್ತು ಹೆಚ್ಚು ಕಡಿಮೆ 3,500 kg ಪ್ರತಿ ವರ್ಷ ಅಲ್ಲಿ ಬಂಗಾರ ಉತ್ಪಾದನೆ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಸರ್ವೆ ಮಾಡಿ 11 ಕಡೆ ಎಲ್ಲಿ ಇವತ್ತು ಹಟ್ಟಿ ನಾರ್ತ್ ಅಂತ, ತುಪ್ದೂರ್ ಸೌತ್ ಅಂತ, ಹಿರೇನಾಗೂರ್ ಅಂತ, ಉಟ್ಟಿ ಸೌತ್ ಅಂತ, ಮಸ್ಕಿ ಅಂತ, ಹಿರೇಬದ್ನಾಳ್ ಅಂತ, ಮಸ್ಕಿ ಶಾನ್ಬಾಳ್ ಅಂತ, ರೋಡಲ್ ಬಂಡ ಅಂತ, ಈ ಎಲ್ಲ ಭಾಗದಲ್ಲಿ 11 ಕಡೆ ಮೈನಿಂಗ್ ಸಾಕಷ್ಟು ಓರ್ ಇದೆ, ನೀವು ಮೈನಿಂಗ್ ಮಾಡಿ ಅಂತಂದು ಕೇಂದ್ರ ಸರ್ಕಾರ ವರದಿ ಕೊಟ್ಟಾದ್ಮೇಲೆ ನಾನು ಪ್ರಶ್ನೆ ಮಾಡಬೇಕಾಗುತ್ತೆ. ಆಮೇಲೆ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ, ನಮಗೆ ಕೊಡಿ, ನಾವು ಮಾಡ್ತೀವಂತ. ಇವತ್ತು ನಾವು ಗಮನ ಹರಿಸ್ಬೇಕು, ನಮ್ಮ ರಾಜ್ಯದಲ್ಲೇ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸರಿಯಾಗಿ ನಡೀತಿದೆ ಅಂತಂದ್ರೆ ಅದು ಹಟ್ಟಿ ಗೋಲ್ಡ್ ಮೈನ್. ದರ್ ಇಸ್ ನೋ ಅದರ್ ಕಂಪ್ನಿ ಇನ್ ಇಂಡಿಯಾ ಅಷ್ಟು ಒಳ್ಳೆ ರೀತಿಯಿಂದ ಪ್ರೊಡಕ್ಷನ್ ಮಾಡಿ ಬಂಗಾರವನ್ನು ಉತ್ಪಾದನೆ ಮಾಡೋದಂತ ಮತ್ತೊಂದು ಕಂಪ್ನಿ ಇಲ್ಲ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಯಾಕೆ ನೀವು ಮೈನಿಂಗ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ? ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ, ಪ್ರೈವೇಟೈಸ್ ಮಾಡ್ಬೇಕಂತಾರೋ, ಮತ್ತೆ ಯಾರಿಗೆ ಕೊಡ್ಬೇಕಂತೀರೋ? ಯಾಕೆ? ಈಸ್ ಹಟ್ಟಿ ಗೋಲ್ಡ್ ಮೈನ್ ಕೇಪಬಲ್ ಇಲ್ಲ ಸರ್. ಇಲ್ಲಿ ಒಂದೇ ಕಡೆ 4,500 ಜನ ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ ಮನೆ ಪಾಟೀಲ್ರೆ, ಹೆಚ್ಚು ಕಡಿಮೆ ಈ 11 ಕಡೆ ಮೈನಿಂಗ್ ಶುರು ಆದ್ರೆ 40-50 ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ. ಮಾದೇವಪ್ಪ ಸಾಹೇಬ್ರೆ, ಯಾಕೆ ಮಾಡಬಾರ್ದು? 3 ವರ್ಷ ಆಯ್ತು ಅವ್ರು ವರದಿ ಕೊಟ್ಟು, ಯಾಕೆ ಸುಮ್ಮನಿದ್ದೀರಿ? ಮೈನಿಂಗ್ ಯಾಕೆ ಮಾಡಲಿಲ್ಲ? ಅವ್ರಿಗೆ ಮೈನಿಂಗ್ ಮಾಡೋಕ್ಕೊಂದು ಅನುಮತಿ ಯಾಕೆ ಕೊಡಲಿಲ್ಲ? ಸರ್, ಒಟ್ಟಾರೆ ಇದು ಏನು ಹೇಳುತ್ತೆ ಅಂತಂದ್ರೆ, ಈ ಮೈನಿಂಗಕ್ಕೆ ಯಾವುದೂ ಅನುಮತಿ ಬೇಕಾಗಿಲ್ಲ, ಇದು ಸರ್ಕಾರದ್ದಿರೋದ್ರಿಂದ ನೀವು ಟೆಂಡರ್ ಕರೆದು ಕೊಡಬೇಕಾಗಿಲ್ಲ. ಹಟ್ಟಿ ಈಸ್ ಅ ಪ್ರೂವನ್ ಗುಡ್ ಇಂಡಸ್ಟ್ರಿ, ನೀವು ಮಾಡಬೇಕು ಅಂತಂದು ನಾನು ಬಹಳ ಒತ್ತಾಯ ಮಾಡ್ತಾ ಇದ್ದೀನಿ.
ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿಕ್ಕೆ ಇಚ್ಛೆ ಪಡೋದು ಏನಂತಂದ್ರೆ, ಆರ್ಟಿಕಲ್ 371 ಬಂದಾದ್ಮೇಲೆ ಒಂದು ಮೀಸಲಾತಿ ಶಾಲಾ ಕಾಲೇಜ್ಗಳಲ್ಲಿ ಏನು ಅಡ್ಮಿಷನ್ಸ್ ಏನಾಗ್ತವೆ ಅದಕ್ಕೆ ಆ ಭಾಗದ ಜನರಿಗೆ 80%, 75%, 70% ಅದೇ ಭಾಗದ ಜನರಿಗೆ ಸಿಗಬೇಕು. ಬೇರೆ ಬೇರೆ ಕ್ಯಾಟಗರಿ ABCD ಉದ್ಯೋಗದ ಅವಕಾಶ ಯಾರಿಗೆ ಕೊಡ್ತಾರೆ ಅದೇ ಭಾಗದ ಜನರಿಗೆ ಸಿಗ್ಬೇಕಂತದಂದು ಒಂದು. ಇನ್ನೊಂದು ಕಡೆ ಹಣ ಮೀಸಲಾತಿ ಇಟ್ಟಿದ್ದಾರೆ. ಹಣ ಮೀಸಲಾತಿ ಅಭಿವೃದ್ಧಿಗಾಗಿ ಎಷ್ಟೇ ಹಣ ಕೊಟ್ಟರು ಕೂಡ ರಾಜ್ಯದ ಉಳಿದ ಭಾಗದವರು ಇವ್ರಿಗೆ ಯಾಕೆ ಇಷ್ಟು ಕೊಟ್ರಿ ಅಂತ ಕೇಳುವಂಥದ್ದಿಲ್ಲ ಅಂತೆ. ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಪ್ರಾರಂಭದಲ್ಲಿ 371J ಅಡಿಯಲ್ಲಿ ಅಥವಾ KKRDB ಇವತ್ತೇನು ಫಾರ್ಮ್ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಇವತ್ತು ಒಂದು ಕಾಲದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾ ಇದ್ರು. 3,000 ಕೊಟ್ಟರು ಕಳೆದ ವರ್ಷ. ಈ ವರ್ಷದಿಂದ 5,000 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಸರ್, ದುಃಖದ ಸಂಗತಿ ಏನಂತಂದ್ರೆ ಹಿಂದೆ ಕೊಟ್ಟಂತ 3,000 ಕೋಟಿ ರೂಪಾಯಿ ಇನ್ನೂವರೆಗೆ ಖರ್ಚಾಗಿಲ್ಲ. ಆಕ್ಷನ್ ಪ್ಲಾನ್ ಪೂರ್ತಿ ಆಗಿಲ್ಲ. ಈ ವರ್ಷದ 5,000 ಅಂತ ನಾವು ಬರೀ ಡೊಂಗರು ಹೊಡಿತಾ ಇದೀವಿ. ಎಲ್ಲರೂ ಹೇಳ್ಕೊಂತ ನೋಡಿದ್ರು 5,000 ಕೋಟಿ ಕೊಟ್ರು, 5,000 ಕೋಟಿ ಕೊಟ್ರು, 5,000 ಕೋಟಿ ಕೊಟ್ರು. ಸರ್, ದುಡ್ಡು ಯಾವ ಕೊಟ್ರು? ದುಡ್ಡು ಕೊಟ್ರು ಯಾವ ಗೊತ್ತಾ? ಬಹಳ ಆಶ್ಚರ್ಯದ ಸಂಗತಿ ಅಣ್ಣ. ಹಣ ಬಿಡುಗಡೆ ಮಾಡಿದ್ದು ಈ ಸೆಷನ್ ಡಿಸೈಡ್ ಆದ್ಮೇಲೆ ಫೆಬ್ರವರಿ 28ಕ್ಕೆ 750 crores ಮೊದಲನೇ ಕಂತ ಈಗ ಕೊಡ್ತಾರೆ. ಅಂದ್ರೇನು? ಹಿಂದೆ ಕೊಟ್ಟಂತ ಹಣ ಇನ್ನೂ ಖರ್ಚಾಗಿಲ್ಲ. ಏನ್ ಮಾಡ್ತಾ ಇದ್ದೀರಿ? ನಿಮ್ ಸಾಮರ್ಥ್ಯ ಇದೆಯಾ? ಅಲ್ಲೇ PWD ಕೊಡ್ತಾರೆ, ಅಲ್ಲೇ ಅದೇನದು ಲ್ಯಾಂಡ್ ಆರ್ಮಿ ಕೊಡ್ತಾರೆ, ನಿರ್ಮಿತಿ ಕೇಂದ್ರ ಕೊಡ್ತಾರೆ. ಇವತ್ತು PWDಗೆ ನೀವು 10,000 ಕೋಟಿ ರೂಪಾಯಿ ಬಜೆಟ್ ಇದೆ ಅಂತ ಬಹಳ ದೊಡ್ಡದಾದಂತ ಒಂದು ಇಲಾಖೆಯನ್ನ ನೀವು ಸೃಷ್ಟಿ ಮಾಡಿದ್ರಿ, ಕೆಲಸ ಮಾಡಿಸ್ತಾ ಇದ್ದೀರಿ. ಸರ್, 5,000 ಕೋಟಿ ರೂಪಾಯಿ ಖರ್ಚು ಮಾಡಕ್ ಆಗೋದಿಲ್ಲ. 5,000 ಕೋಟಿ ರೂಪಾಯಿ ಖರ್ಚು ಮಾಡಕ್ ಆಗೋದಿಲ್ಲ ಅಂತ ಎಲ್ಲರಿಗೂ ಅನುಭವ ಇದ್ದಂತ ಮಾತು. ವೈ ಡೋಂಟ್ ಯು ಕ್ರಿಯೇಟ್ ಅ ಇಂಜಿನಿಯರಿಂಗ್ ಟೀಮ್? ನೀವು ಅಲ್ಲೇ ಒಂದು ಇಂಜಿನಿಯರಿಂಗ್ ಟೀಮ್ ಅನ್ನ ತಂಡನ ರಚನೆ ಮಾಡಿ ನೀವು ಯಾಕೆ ಖರ್ಚು ಮಾಡ್ತಾ ಇಲ್ಲ? ಸರ್, ಬಹಳ ಸ್ಪಷ್ಟವಾಗಿ ಏನ್ ಕಂಡು ಬರುತ್ತೆ, ಇಲ್ಲಿ ಬೆಂಗಳೂರಲ್ಲಿ ಮೇಲೆ ಅಧಿಕಾರದಲ್ಲಿ ಕುಂತವ್ರು ಒಂದ್ ಸ್ವಲ್ಪ ಖರ್ಚು ಮಾಡ್ರಿ, ಹೋಗ್ಬಿಡ್ರಿ, ಉಳಿದಿದ್ದನ್ನ ನಮ್ಮ ಬೊಕ್ಕಸಕ್ಕೆ ಉಳಿಲಿ, ಆ ಹಿಂದುಳಿದ ಭಾಗ ಹಂಗೆ ಹೋಗ್ಲಿ. ಏನಿದು? ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲ ಅಂದ್ರೆ 12 ವರ್ಷ ಬೇಕಾಯ್ತಾ? ಅದಕ್ಕೇನ್ ಮಾಡ್ಬೇಕಂತ ಗೊತ್ತು ಮಾಡ್ಲಿಕ್ಕೆ? 5,000 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ. ಯಾಕೆ ನೀವು ಕೊಡ್ತಾ ಇಲ್ಲ? ಏನ್ ಸರ್, ಯಾಕೆ ನೀವು ಒಂದು ಸಪರೇಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ? ವೈ ವಿ ಆರ್ ಅನೇಬಲ್ ಟು ಇಂಪ್ಲಿಮೆಂಟ್ ಅಂತ ಬೋಸರಾಜು ಸಾಹೇಬ್ರೆ, ನೀವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಒಂದು ಒಳ್ಳೆ ಇಂಜಿನಿಯರಿಂಗ್ ತಂಡವನ್ನ ರಚನೆ ಮಾಡಿ ಅವ್ರಿಗೆ ಕೆಲಸ ಕೊಡಿ. ಲ್ಯಾಂಡ್ ಆರ್ಮಿ ಕೊಡ್ತಾರೆ, ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡೋದ್ರಲ್ಲಿ ನಿಮಗೆ ಗೊತ್ತು. ಲ್ಯಾಂಡ್ ಆರ್ಮಿ ಇರಲಿ, ನಿರ್ಮಿತಿ ಇರಲಿ, ಮತ್ತೆ ಯಾವ್ದಾದ್ರು PWD ಇರಲಿ, ಅವ್ರು ತಮ್ಮ ಕೆಲಸ ಮುಗಿಸಿ ಉಳಿದಿದ್ದ ಕೆಲಸ ಮಾಡೋರು. ಎಷ್ಟು ಖರ್ಚಾಯ್ತು? ಯಾಕಿದೆಲ್ಲ ವಿಳಂಬ? ಯಾಕೆ ಯುಟಿಲೈಸ್ ಮಾಡಿಲ್ಲ ಅಂತಂದ್ರೆ ಖರ್ಚಾಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಪತ್ರ ಬರೀತಾರೆ. ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಪತ್ರ ಬರೆದ್ರೆ ಈ ವರ್ಷದ ದುಡ್ಡು ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಹಿಂದೆ ಕೊಟ್ಟಿದ್ದೆ ಖರ್ಚು ಮಾಡ್ರಿ, ಇಲ್ಲಿವರೆಗೆ ಖರ್ಚು ಮಾಡಿಲ್ಲ, ಮತ್ತೇನು ಕೊಡೋಣ ಅಂತ ಅವ್ರು ಹೇಳ್ತಾರೆ. ನಮಸ್ಕಾರ, 25 ನಿಮಿಷ ಆಯ್ತು, ಕನ್ಕ್ಲೂಡ್ ಮಾಡಿ. ಅಲ್ಲ, ನಾನು ಹೇಳ್ತಾ ಇರೋದು ಒಂದೇ, ಇಷ್ಟು ಖರ್ಚಾಗಿಲ್ಲ ಸರ್. ಹೇಳಿ ನೀವು ಅದನ್ನ ಇನ್ನು 5 minutes, ಅರ್ಧ ಗಂಟೆ ಆಗುತ್ತೆ ನಿಮ್ದು. ಹಾಫ್ ಅನ್ ಅವರ್ ಒಂದು ತಿಳಿತಾ ಇಲ್ಲ. ಆಗಲ್ಲ, 24 ಜನ ಒತ್ತಿ ಹೇಳ್ತಾ ಇದ್ದೀನಿ. ಇನ್ ಬೇರೆಯವ್ರಿಗೆ ಅವಕಾಶ ಬೇಡ ಅಂತ ಎಲ್ಲರೂ ಒಪ್ಪಿದ್ರೆ ನಂದೇನು ಅಭ್ಯಂತರ? ವಿಷಯ ಟಚ್ ಮಾಡಿದ್ದೀನಿ. 5 minutes ಅಲ್ಲಿ ನೀವು 5 ನಿಮಿಷ ಮುಗಿಸ್ತೀನಿ ಸರ್. 5 ನಿಮಿಷ ಮುಗಿಸ್ತೀನಿ ಸರ್. ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಹಣ ಖರ್ಚಾಗ್ತಾ ಇಲ್ಲ. ಜನಪ್ರತಿನಿಧಿಗಳು, ನಾವು MLCಗಳು, ಚುನಾಯಿತ ಪ್ರತಿನಿಧಿಗಳು, ಪಾರ್ಲಿಮೆಂಟ್ ಸದಸ್ಯರು, ನಮ್ಮ ಭಾಗದಲ್ಲಿ 5 ಪಾರ್ಲಿಮೆಂಟ್ ಸೀಟ್ಸ್ ಇದಾವೆ. ನನಗೆ ಗೊತ್ತಿಲ್ಲ, ಈ ಬಾರಿಯರೇ ಎಲ್ಲರೂ ಕಾಂಗ್ರೆಸ್ ಪಕ್ಷದವ್ರು ಆರಿಸಿ ಬಂದಿದ್ದಾರೆ. 2 ರಾಜ್ಯಸಭಾ ಮೆಂಬರ್ ಇದ್ದಾರೆ. ಅರೆ, ಅವ್ರಿಗಾರೆ ಒಂದಿಷ್ಟು ಹಣ ಕೊಡ್ಬೇಕಾಗಿಲ್ಲ? MLC ಕಡೆ ಹಣ ಕೊಡ್ಬೇಕಾಗಿಲ್ಲ ಅಲ್ಲಿ? ಏನ್ರಿ ತಿಪ್ಪಣ್ಣವ್ರೆ, ಯಾಕೋ ಇವರು ಚಂದು ಪಾಟೀಲ್ ಸುಮ್ಮನೆ ಕೂತಾರ. ಅರೆ, ಕೇಳಬೇಕಲ್ರಿ, ದುಡ್ಡು ಕೇಳಬಾರ್ದಾ? ಸರ್, ಜೋರಾಗಿ ಹೇಳ್ರಿ ನೀವು. ಅಲ್ಲ, ಅವ್ರು ಕೇಳಕ್ಕೆ ಒಳಗೆ ಬಂದು ಕೂತಾರೆ, ಹೊರಗಿದ್ರು ನಮ್ದು ಡಿಸ್ಕಷನ್ ನಡೆದ ಅಂತ ಹೇಳಿ ಒಳಗೆ ಬಂದು ಕೂತ್ರ ಅವರು.
ನಾನು ಬೇರೆ ವಿಷಯ, ಮಾನ್ಯ ನಾನು ಸುಶೀಲ್ ರಾಜ್ಯದ ನಮೋಶ್ ವಿಷಯ ಕೇಳ್ತಾ ಇಲ್ಲ. ನಮೋಶ್ ಅವರೇ, ಈಗಾಗಲೇ ನಾವು ಮಂಡಳಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ವಿಧಾನ ಪರಿಷತ್ ಸದಸ್ಯರು ಕೂಡ ಅನುದಾನ ಕೊಡಬೇಕು ಎನ್ನುವಂತ ವಿಚಾರ ಸರ್, ಮಂಡಳಿ ಅಧ್ಯಕ್ಷ ಇದಕ್ಕೆ ಏನೂ ಮಾಡೋದಿಲ್ಲ. ನಿರ್ಣಯ ತೆಗೆದುಕೊಂಡಿದ್ದೀವಿ, ಕೊಡ್ತೇವೆ ಎನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳ ಭರವಸೆಯನ್ನು ಸಮ್ಮುಖದಲ್ಲಿ ಹೇಳಿದ್ದಾರೆ. ದಯವಿಟ್ಟು ನಾವು ಕೂಡ ಅದರ ಕೇಳ್ರಿ. ಬಗ್ಗೆ ತಮ್ಮ ಏನು ಅನಿಸಿಕೆಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ. ಸರ್, ಮುಖ್ಯಮಂತ್ರಿಗಳಿಗೆ ಕೇಳಿ, ಆ ಭಾಗದ ಚುನಾಯಿತ ಪ್ರತಿನಿಧಿಗಳಿಗೆ, ನಾನು ಬೇರೆ ಬೇರೆ ಮಲೆನಾಡು ಅಭಿವೃದ್ಧಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಬೇಕಾದಷ್ಟು ಆಗಿದೆ, ಅದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಕಲ್ಯಾಣ ಕರ್ನಾಟಕ ನೀವು ಯಾವಾಗ ಅದನ್ನ ವಿ ಶುಡ್ ಕಮ್ ಟು ದ ಲೆವೆಲ್ ಆಫ್ ಬೇರೆಯವ್ರ ಲೆವೆಲ್ ಯಾವಾಗ ಬರಬೇಕು? ಏನು ಇನ್ನೂ 100 ವರ್ಷ ಬೇಕಾ ಮಾದೇವ್ ಸಾಹೇಬ್ರೆ? ಇನ್ನೂ 100 ವರ್ಷ ಬೇಕಾ? ಅದು ಸರಿ ಬರಬೇಕು ಅಂತಂದು ರಿಪೋರ್ಟ್ ಹೇಳುತ್ತೆ ಹೆಚ್ಚಿನ ಹಣ ಇಲ್ಲಿ ಖರ್ಚು ಮಾಡ್ಬೇಕಂತ. ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಯಾರು ಜನಪ್ರತಿನಿಧಿಗಳು ಸರ್? ನಾವೇನು MLCಗಳನ್ನು ಸುಮ್ಮನೆ ಬಂದಿಲ್ಲ. ನಾವು 40 ಅಸೆಂಬ್ಲಿ ಬರುತ್ತೆ, 2 ಕೋಟಿ ರೂಪಾಯಿ ಕೊಡ್ತಾರೆ. ಏನು ಮಾಡೋಣ ನಾವು? ಪಾರ್ಲಿಮೆಂಟ್ ಸದಸ್ಯರು 8 ಅಸೆಂಬ್ಲಿ ಬರುತ್ತೆ, ಅವ್ರಿಗೆ ಏನೂ ಇಲ್ಲ, 2 ಕೋಟಿ ರೂಪಾಯಿ ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ನಾವೇನು ಬೇರೆ ಕಡೆ ಖರ್ಚು ಕೇಳಲ್ಲ. ಆ ಭಾಗದ ಶಾಲೆಗಳಿಗೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಲೆಗಳಿಗೆ ನಾವು ಕೊಡ್ತೀವಿ. ಮತ್ತೆಲ್ಲಿ ಕೊಡ್ತೀವಿ ನಾವು? ಯಾಕೆ ಕೊಡೋದಿಲ್ಲ? ಅಲ್ಲಲ್ಲ, ಇದೇನೋ ಸರಿ ಇಲ್ಲ ಸರ್, ಸರಿ ಇಲ್ಲ. ನಾನು ಯಾಕೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದವ್ರು MLA MP MLCಗಳು ಆದ್ರೂ ಕೂಡ ನೀವು ಯಾಕೆ ಕೇಳ್ತಾ ಇಲ್ಲ ಗೊತ್ತಿಲ್ಲ. ಇದು ನಿಮ್ಮ ಅವಧಿದಾಗ ಅಷ್ಟೇ ಇತ್ತು. ಈಗ ಅವಾಗ ಬೊಮ್ಮಾಯಿ ಸರ್ಗೆ ಸರ್ ನಮ್ಮ ಅವಧಿಯೊಳಗೆ ಆಗಿಲ್ಲ ಅಂತ ನಿಮ್ಗೆ ಸರ್, ಅವಾಗ ತಂದಾರಲ್ಲ ನಾವು ನಮ್ಮ ಅಂತ ಹೇಳಿದೆ ನಿಮ್ಗೆ ನಾನು. ಅಲ್ಲ, ಹಿಂಗೆ ನಿರಂತರ 10-20 ವರ್ಷ ಮಾಡಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ ಕೂಡ ಅದನ್ನೇ ಮಾಡ್ತೀರಿ. ಬೇಡ್ರಿ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪೂಜಾರ್ ಅವರೇ,